ಗೈಸ್, ಯಾರಾದರೂ ತಿರುಪತಿಗೆ ಬರಲ್ಲ, ನನಗೆ ಬೆಟ್ಟ ಹತ್ತಕ್ಕಾಗಲ್ಲ, ನಾನು ದಪ್ಪ ಇದ್ದೀನಿ, ನಾನು ಸಣ್ಣ ಇದ್ದೀನಿ, ನನಗೆ ವಯಸ್ಸಾಗೈತೆ, ನಂಗಿನ್ನ ವಯಸ್ಸಿಲ್ಲ ಅಂತ ಯಾರಾದರೂ ಹೇಳೋಂಗಿದ್ರೆ ಸುಮ್ಮನೆ ಅವ್ರನ್ನ ಒಂದ್ಸತಿ ಕರ್ಕೊಂಬಂದ್ಬಿಟ್ಟು ಅಲ್ಪಿರಿ ಮೆಟ್ಲತ್ರ ನಿಲ್ಲಿಸಿ ಸಾಕು. ಅವ್ರಿಗೆ ಗೊತ್ತಾಗಲ್ಲ, ಹಂಗೆ ಬೆಟ್ಟ ಹತ್ಕೊಂಬರ್ತಾರೆ. ಎಷ್ಟೋ ಜನ ಇಲ್ಲಿ ಬರೀ ನೆಡ್ಕೊಂಬರೋದಲ್ಲ, ಮಂಡಿಗಾಲ ನೆಡ್ಕೊಂಬರ್ತಾರೆ, ಸೇವೆ ಮಾಡ್ತಾರೆ, ಕುಂಕುಮ ಇಕ್ತಾರೆ, ಆಮೇಲೆ ಕರ್ಪೂರ ಹಚ್ಕೊಂಬರ್ತಾರೆ. ನಾವು ನೆಡ್ಕೊಂಬರೋಕ್ಕೆ ಇಷ್ಟು ಕಷ್ಟ ಅಂತ ಅಂದರೆ ಅವ್ರಿಗೆ ಇನ್ನೆಷ್ಟು ಕಷ್ಟ ಆಗಲ್ಲ, ಕಷ್ಟ ಅಂತ ಅನ್ಕೊಂಬಾರ್ದು. ಸೊ ಇದೊಂದು ಸೇವೆ. ಸೊ ನೆಡ್ಕೊಂಬಂದ್ರೆ ಏನು ಬೇಕಾದ್ರೂ ಆಗುತ್ತೆ. ಸೊ ಅರೌಂಡ್ 3 hours ಅಂತ ಅಂತಾರೆ, ಆರಾಮಾಗಿ 2 hours ಕಂಪ್ಲೀಟ್ ಮಾಡ್ಬೋದು ನಾವು. ಸೊ ದಪ್ಪ ಸಣ್ಣ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಬಂದು ನೋಡಿ ಒಂದ್ಸತಿ ಎಂತೆಂಥ ಜನ ಬರ್ತಾರೆ ಅಂತ. ವಯಸ್ಸಾಗಿರೋರು, ಅವ್ರಿಗೆ ಉಸಿರಾಡೋಕ್ಕಾಗಲ್ಲ, ಇಬ್ರು ಹೆಲ್ಪ್ ತಗೊಂಡು ಬರೋನ್ನ ನಾನು ನೋಡಿದೆ ಇಲ್ಲಿ. ಸೊ ಗೈಸ್, 3 hour ಬೆಟ್ಟ ಹತ್ತಿರೋದು. ಫುಲ್ಲು ಸೆಕೆ ನೀರು, ಫುಲ್ಲು ಒಂಥರ ಆಗೋಗ್ಬಿಟ್ಟಿತ್ತು ಮುಖ. ಸೊ ಗೈಸ್, ನಾನು ಫೈನಲಿ ತಿರುಪತಿ ಬೆಟ್ಟನ ಹತ್ತಿ ಮುಗಿಸಿದೆ ನೋಡಿ. ಇದೆ ಫೈನಲ್ ಪಾಯಿಂಟು. ಸೊ ಅಲ್ಪಿರಿ ಗೇಟಿಂದ ತಿರುಮಲ ಬೆಟ್ಟ ಫುಲ್ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ 3550 ಸ್ಟೆಪ್ಸ್ ಆಗುತ್ತೆ. ಸೊ ಅರೌಂಡ್ 3 hours ಬೇಕಾಗುತ್ತೆ ಅಂತಾರೆ. ನಾನು 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 12 ಗಂಟೆಗೆ ಕಂಪ್ಲೀಟ್ ಮಾಡ್ತೀನಿ. ಆ್ಯಕ್ಚುಲಿ ನನಗೆ 2 hours ಕಂಪ್ಲೀಟ್ ಮಾಡ್ಬೋದಿತ್ತು, ಬಟ್ ಅಲ್ಲಿ ಮಧ್ಯದಲ್ಲಿ ಕಾಡು ಪ್ರಾಣಿಗಳೆಲ್ಲ ಸಿಕ್ತು. ಜಿಂಕೆ, ಆಮೇಲೆ ಅಳಿಲು, ಹಂದಿ, ಇದೆಲ್ಲ ನೋಡ್ಕೊಂಡು ಬರೋಷ್ಟೊತ್ತಿಗೆ ನಂಗೆ ಸ್ವಲ್ಪ ಟೈಮ್ ಆಯಿತು. ಸೊ ಬನ್ನಿ ನೋಡೋಣ ಮುಂದೆ ಹೇಗಿರುತ್ತೆ ಅಂತ. ಸೊ ನೋಡಿ ಹಿಂದೆಗಡೆ ಹೇಗಿದೆ ಅಂತ. ಸೊ ಬಂದಿದ ತಕ್ಷಣವೇ ಅಂಗಡಿಗಳು ಕಾಣಿಸುತ್ತೆ. ಸೊ ಬಟ್ಟೆ ಅಂಗಡಿಗಳು, ಹೋಟೆಲ್ಲು. ಇವಾಗ ನಾವು ಕೆಳಗಡೆ ಲಗೇಜ್ ಇಕ್ಕಿದ್ವಲ್ಲ, ಅದನ್ನ ಲಗೇಜ್ ಇಸ್ಕೊಳ್ಳೋದು ನಾವು ಮೆಟ್ಲು ಹತ್ತಿದ ತಕ್ಷಣವೇ ಸಿಗುತ್ತೆ. ಸೊ ನೋಡಿ, ಫ್ರೀ ಲಗೇಜ್ ಡೆಲಿವರಿ ಸೆಂಟರ್ ಅಂತ. ಸೊ ನಮ್ಗೊಂದು ಟೋಕನ್ ಕೊಟ್ಟಿರ್ತಾರೆ, ಅದನ್ನ ಕೊಟ್ಟರೆ ಸಾಕು, ಇಲ್ಲಿ ಕೊಡ್ತಾರೆ. 2 hours ನಮ್ಮ ಬ್ಯಾಗ್ ರೀಚ್ ಆಗಿರುತ್ತೆ ಅಂತ ಅಂದಿದ್ರು. ಸೊ ಬನ್ನಿ ನೋಡೋಣ. ಗೈಸ್ ನೋಡಿ, ಇದೆ ನನ್ನ ಟಿಕೆಟು. ಸೊ ಇದು ಕೊಡ್ತಾರೆ. ಇದಕ್ಕೆಲ್ಲ ಏನು ದುಡ್ಡು ಕೊಡೋಂಗಿಲ್ಲ, ಫ್ರೀಯಾಗಿರುತ್ತೆ ಇಲ್ಲಿ ಸರ್ವಿಸು. ನಂಗೆ ಸ್ವಲ್ಪ ಲೈಟಾಗಿ ಪ್ರಾಬ್ಲಮ್ ಆಗಿದೆ. ಸೊ ನಾನು ಬೆಳಿಗ್ಗೆ 8:30ಗೆ ಲಗೇಜ್ ಇಕ್ಕಿದ್ದೆ. ಇಲ್ಲಿದ್ದೆಲ್ಲ ಇದು ಫ್ರೀ ಸರ್ವಿಸು. ಇಲ್ಲಿ ಲಗೇಜ್ ಇಕ್ಕಿದೆ ನಾನು 8:30ಗೆ. ನೋಡಿ, ಇಲ್ಲೇ ಇದೆ ಟಿಕೆಟು. ಸೊ ಟೈಮಿಂಗ್ಸು ಇಲ್ಲೇ ಇದೆ 8:30 ಅಂತ. ಸೊ ಇಲ್ಲಿ ಬಂದು ಇಸ್ಕೊಬೇಕು. ಸೊ ಇನ್ನೂ ಬಂದಿಲ್ವಂತೆ, 2 hours ಬರುತ್ತೆ ಅಂತ ಅಂದರು. ಆಲ್ರೆಡಿ ರೂಮ್ ಹಾಂ. ಸೊ 2 hour ಬರುತ್ತೆ ಅಂತ ಅಂದಿದ್ರು. ಆಲ್ರೆಡಿ 3 hour ಆಗಿದೆ, ಇನ್ನೂ ಬಂದಿಲ್ಲ. ಸೊ ಮೆಸೇಜ್ ಬರುತ್ತೆ, ನಾವು ಬ್ಯಾಗ್ ಇಕ್ಕಿದ ತಕ್ಷಣ ನಮಗೊಂದು ಮೆಸೇಜ್ ಬರುತ್ತೆ, ಯುವರ್ ಲಗೇಜ್ ಹ್ಯಾಸ್ ಬೀನ್ ಡೆಪಾಸಿಟೆಡ್ ಟು ತಿರುಮಲ ಸರ್ವಿಸ್ ಸೆಂಟರ್ ಅಂತ ಅಂದ್ಬಿಟ್ಟು. ಸೊ ಅದು ಮೆಸೇಜ್ ಬಂದಿರೋದು. ಬಟ್ ಇನ್ನೂ ಇಲ್ಲಿ ಮೇಲ್ಗಡೆ ಬಂದಿರೋದು, ಇನ್ನೂ ಮೆಸೇಜ್ ಬಂದಿಲ್ಲ. ಸೊ ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಲ್ಲ, ಲಗೇಜು ಟ್ರಾನ್ಸ್ಪೋರ್ಟ್ ಮಾಡಬೇಕಲ್ಲ. ಸೊ ಅದಿನ್ನೂ ಬಂದಿಲ್ಲ. 2 hour ಆಗುತ್ತೆ ಅಂತ ಅಂದಿದ್ರು, 3 hour ಆಗಿದೆ. ಸೊ ಇನ್ನೂ ಬಂದಿಲ್ಲ. 1 hour ವೆಯ್ಟ್ ಮಾಡಿ ಅಂತ ಅಂದವ್ರೆ. ಸೊ ಆಟೋಮೆಟಿಕಲಿ ಇಲ್ಲಿಗೆ ಬಂದಿದ ತಕ್ಷಣ ನಮಗೆ ಲಗೇಜ್ ಬರೋದು, ಇದು ಮೆಸೇಜ್ ಬರುತ್ತೆ. ಸೊ ಅವಾಗ ಹೋಗ್ಬಿಟ್ಟು ನಾವು ಇಸ್ಕೊಬೇಕು. ಬಟ್ ಇದು ಫ್ರೀ ಸರ್ವಿಸ್. ಕೆಳಗಡೆಯಿಂದ ಕಾರಲ್ಲಿ ಬಸ್ಸಲ್ಲಿ ಬರ್ತಾರಲ್ಲ, ಅವರು ಬಂದರೆ ಈ ಟೋಲ್ ಪಾಸ್ ಮಾಡ್ಕೊಂಡು ಬರಲೇಬೇಕು. ಸೊ ಇದೇ ಮೇಯ್ನ್ ಎಂಟ್ರೆನ್ಸು ಕಾರಲ್ಲಿ ಮತ್ತು ಬಸ್ಸಲ್ಲಿ ಬರೋರಿಗೆ. ಸೊ ಇದ್ರ ಪಕ್ಕದಲ್ಲೇ ನೆಡ್ಕೊಂಬರೋರಿಗೆ, ಬೆಟ್ಟ ಹತ್ಕೊಂಬರೋರಿಗೆ ಜಾಗ ಇದೆ. ಅವರಿಗೆ ನೋಡಿ, ಇದೇ ಎಂಟ್ರೆನ್ಸು. ಸೊ ಗೈಸ್, 3 hour ಬೆಟ್ಟ ಹತ್ತಿರೋದು. ಫುಲ್ಲು ಸೆಕೆ ನೀರು,
ಫುಲ್ಲು ಒಂಥರ ಆಗೋಗ್ಬಿಟ್ಟಿತ್ತು ಮುಖ. ಸೊ ಈಗ ಫ್ರೆಶ್ ಆಗ್ತಿದೆ. ಅಲ್ಪಿರಿಯಿಂದ ಫ್ರೀ ಲಗೇಜ್ ಸರ್ವಿಸ್ ಇದೆಯಲ್ಲ, ಸೊ ನೋಡಿ ಅದು ಪಾಯಿಂಟ್ ಬಂದ್ಬಿಟ್ಟು ಇಲ್ಲೇ ಇರೋದು, ಡೆಲಿವರಿ ಪಾಯಿಂಟು ಇಲ್ಲಿ ಕೊಡ್ತಾರೆ. ನಾನು ಅರೌಂಡ್ 12 o'clock ರೀಚ್ ಆದೆ. ಸೊ 1 ಅವರಲ್ಲಿ ಬರುತ್ತೆ ಅಂತ ಅಂದರು. ಎಷ್ಟು ವೆಯ್ಟ್ ಮಾಡಿದ್ರು ಬರಲಿಲ್ಲ. ಈಗ ಟೈಮ್ ಅರೌಂಡ್ 3:30 ಆಗಿದೆ. ನಾನು ಅರೌಂಡ್ 3.5 hours ವೆಯ್ಟ್ ಮಾಡಿದ್ದೀನಿ. ಸೊ ಲಗೇಜ್ ಬಂದಿಲ್ಲ. ಸೊ ನೀವು ಯೋಚನೆ ಮಾಡಿ, ಇನ್ನೊಂದ್ಸರಿ ಬರ್ಬೇಕಾದ್ರೆ ಲಗೇಜ್ನ ಒಂದು ಬ್ಯಾಗ್ ಏನಾದರೂ ಈ ಥರ ಒಂದು ಬ್ಯಾಗ್ ಇದ್ರೆ, ಬ್ಯಾಕ್ ಪ್ಯಾಕ್ ಇದ್ರೆ ನೀವೇ ನಿಮ್ಮ ಜೊತೆಯಲ್ಲಿ ತಗೊಂಬರೋದು ಬೆಸ್ಟ್ ಅನಿಸುತ್ತೆ. ಸೊ ಮೋರ್ ದೆನ್ 1 ಬ್ಯಾಗ್ ಇದ್ರೆ ಸೊ ನೀವು ಇಲ್ಲಿ ಫ್ರೀ ಸರ್ವಿಸಿಗೆ ಕೊಡಿ. ಇಲ್ಲ ಅಂತ ಅಂದರೆ ಲೇಟ್ ಆಗುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ನಂಗೆ ಸುಮ್ಮನೆ ಇವಾಗ 3 hours ವೇಸ್ಟ್ ಆಯಿತು. ಇವಾಗ ದರ್ಶನ ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ಒಬ್ರು ಹೇಳ್ತಾರೆ 11 hours ಮುಗಿಯುತ್ತೆ, ಒಬ್ರು ಹೇಳ್ತಾರೆ 7 hours ಮುಗಿಯುತ್ತೆ, ಒಬ್ರು ಹೇಳ್ತಾರೆ 24 hours ಆಗುತ್ತೆ ಅಂತ. ಸೊ ಗೊತ್ತಿಲ್ಲ ನನ್ನ ಲಕ್ ಹೇಗಿದೆ ಅಂತ. ಸೊ ಬನ್ನಿ ನೋಡೋಣ ಎಷ್ಟು ಅವರಲ್ಲಿ ದರ್ಶನ ಆಗುತ್ತೆ ಅಂತ. ಸೊ ಇವಾಗ ಇಲ್ಲಿ ಡೈರೆಕ್ಟ್ ಸೊ ಅಲ್ಪಿರಿಯಿಂದ ಇದೇ ಇರೋದು ವೇ. ಅಲ್ಪಿರಿಯಿಂದ ಬಂದರೆ ಅಲ್ಲಿ ಲಗೇಜ್ ಕೌಂಟ್ರ್ ಇರುತ್ತೆ, ಅಲ್ಲಿ ಲಗೇಜ್ ಇಸ್ಕೊಂಡ್ಬಿಟ್ಟು ಇಲ್ಲಿ ಸ್ಟ್ರೈಟ್ ಹಿಂಗೆ ಹೋಗೋದು. ಸೊ ಇದು ಬಂದ್ಬಿಟ್ಟು ಕಾರು ಮತ್ತು ಬಸ್ ಬರೋದಕ್ಕೆ ದಾರಿ. ಇದು ಬಂದ್ಬಿಟ್ಟು ವಾಕ್ ವೇ, ಅಂದರೆ ನೆಡ್ಕೊಂಬರೋದು. ಸೊ ಇಲ್ಲಿಂದ ಸ್ಟ್ರೈಟ್ ಎಲ್ಲಿಗೆ ಹೋಗ್ಬೇಕಂದ್ರೆ CRO ಆಫೀಸ್ ಅಂತ ಬರುತ್ತೆ. ಸೊ ಅಲ್ಲಿ ಹೋದ್ರೆ ನಿಮಗೆ ರೂಮ್ಸ್ ಎಲ್ಲ ಅವೈಲಬಲ್ ಇರುತ್ತೆ. ಸೊ ಪರ್ ಪರ್ಸನ್ ಬಂದ್ಬಿಟ್ಟು 100 rupees ತಗೊಂತಾರೆ. ಸೊ ಡಿಪೆಂಡ್ಸ್, ನೀವು ಎಷ್ಟು ಜನ ಇರ್ತೀರೋ ಅದ್ರ ತಕ್ಕಂತೆ ರೂಮ್ ಕೊಡ್ತಾರೆ. 3 sharing, 4 sharing, ಸಿಂಗಲ್ ರೂಮು ಸಹ ಸಿಗುತ್ತೆ. ಸೊ CRO ಆಫೀಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲ ಅಂತಂದರೆ ರೂಮ್ ಅಂತ ಕೇಳಿದ್ರು ಗೈಡ್ ಮಾಡ್ತಾರೆ ನಿಮಗೆ ಇಲ್ಲಿ ಲೋಕಲ್ ಹೆಡ್ಸು. ಸೊ ಹೋಗ್ಬೇಕು, ಇಲ್ಲಿಂದ ಅರೌಂಡ್ ಒಂದು 500 meters ಹೋಗ್ಬೇಕು, ಅರ್ಧ ಕಿಲೋಮೀಟರ್ ಹೋಗ್ಬೇಕು ನೆಟ್ಕೊಂಡು. ಸೊ ಇಲ್ಲಿ ಏನಿದೆ ಇದೆಲ್ಲ ಹಳೆ ಕಾಲದ್ದು. ಈಚೆ ಕಡೆ ನೋಡಿ ಎಷ್ಟು ಬಿಸಿಲು ಸುಡ್ತಿದೆ. ಇಲ್ಲಿ ಒಳಗಡೆ ಬಂದಿದ ತಕ್ಷಣ ಫುಲ್ಲು ತಂಪಾಗುತ್ತೆ. ಎಷ್ಟು ತಂಪಾಗುತ್ತೆ ಅಂತಂದ್ರೆ AC ರೂಮಲ್ಲಿ ಇದ್ದಂಗೆ ಅನ್ಸುತ್ತೆ. ಏನು ಟೆಕ್ನಾಲಜಿ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನೋಡಿ ಬಿಸಿಲು, ಇಲ್ಲಿ ಗೊತ್ತಾಗುತ್ತೆ ನೋಡಿ ಬಿಸಿಲು ಎಷ್ಟಿದೆ ಅಂತ. ಆಮೇಲೆ ನೀವು ಅಲ್ಲಿ ಟಾರ್ ರೋಡಲ್ಲಿ ಓಡಾಡಕ್ಕಾಗಲ್ಲ ಬಿಸಿಲಿರ್ಬೇಕಾದ್ರೆ, ಕಾಲು ಸುಟ್ಟೋಗ್ಬಿಡುತ್ತೆ. ಸೊ ಬನ್ನಿ ದರ್ಶನ ಮಾಡಿಬಿಟ್ಟು ಸಾಧ್ಯ ಆದರೆ ತಿರುಮಲನ ಒಂದು ರೌಂಡ್ ಹಾಕೋಣ. ಎಲ್ಲೆಲ್ಲಿ ಹೆಂಗಿದೆ ಅಂತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ. ಗೈಸ್ ಇಲ್ಲಿ ನೋಡಿ ಗಾಂಧಿ ತಾತ ಸ್ಟ್ಯಾಚ್ಯೂ. ಸೊ ಅವರು ರಿಯಲ್ ಪರ್ಸನ್ನು ಆ ಥರ ಪೇಂಟ್ ಮಾಡ್ಕೊಂಡು ನಿಂತಿದ್ದಾರೆ. ಫ್ರೆಂಡ್ಸ್ ನೋಡಿ, ರೂಮಿಗೆ ಟಿಕೆಟ್ ತಗೊಳಕ್ಕೆ ಎಷ್ಟು ಜನ ಕ್ಯೂ ಇದ್ದಾರೆ. ದರ್ಶನಕ್ಕೆ ಎಷ್ಟಿರ್ತಾರೋ ಗೊತ್ತಿಲ್ಲ. ಫ್ರೆಂಡ್ಸ್ ಇದೆ CRO ಆಫೀಸು, ಇಲ್ಲೇ ರೂಮ್ ಸಿಗೋದು. ಸೊ ಒಂದು ಟ್ವಿಸ್ಟ್ ಏನಂತ ಅಂದರೆ ರೂಮ್ ಯಾವಾಗಲೂ ಕೊಡಲ್ಲ. ಮಾರ್ನಿಂಗ್ 7 o'clock to 10 o'clock ಅಷ್ಟೇ ಕೊಡೋದು. ಫ್ರೆಂಡ್ಸ್ ಇದೆ CRO ಆಫೀಸು. ಸೊ ಇಲ್ಲಿಗೆ ಬಂದಿದ್ದೆ ನಾನು ರೂಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗೆ ರೂಮ್ ಸಿಗಲಿಲ್ಲ. ಯಾಕೆ ಅಂತಂದರೆ ಬೆಳಿಗ್ಗೆ 7 o'clock ಇಂದ 10 o'clock ತನಕ ಮಾತ್ರನೇ ರೂಮ್ ಇಶ್ಯೂ ಮಾಡೋದು. ಸೊ ಎಬೋ 10 ಯಾವುದೇ ಕಾರಣಕ್ಕೂ ರೂಮ್ ಕೊಡಲ್ಲ. ಸೊ ಏನು ಮಾಡ್ಬೇಕಂತಂದರೆ ಲಾಕರ್ ಫೆಸಿಲಿಟಿ ಇರುತ್ತೆ. ಇವಾಗ ಧರ್ಮಸ್ಥಳದಲ್ಲಿ ಹೆಂಗೆ ಲಾಕರ್ ಇರುತ್ತೋ ಸೊ ಸೇಮ್ ಅದೇ ಥರನೇ ಲಾಕರ್ ಫೆಸಿಲಿಟಿ ಇರುತ್ತೆ. ಸೊ ಆ ಲಾಕರ್ ಎಲ್ಲಿರುತ್ತೆ ಅಂತ ಅಂದರೆ, ನಾವು ಲಗೇಜ್ ಇಸ್ಕೊಂತೀವಲ್ಲ ಅಲ್ಪಿರಿಯಿಂದ ಲಗೇಜ್ ಹಾಕಿರ್ತೀವಲ್ಲ ಅದು ಮೇಲ್ಗಡೆ ಬರುತ್ತೆ. ಮೆಟ್ಲು ಹತ್ತಿದ್ದಂಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ಸೊ ಆ ಬಿಲ್ಡಿಂಗ್ ಹತ್ರನೇ PS1 ಅಂತ ಬಿಲ್ಡಿಂಗು. ಆ PS1 ಬಿಲ್ಡಿಂಗ್ ಹಿಂದೆನೇ ಲಾಕರ್ ಫೆಸಿಲಿಟಿ ಸಿಗುತ್ತೆ. ಸೊ ನಾವು ಅಲ್ಲಿ ನಮ್ಮ ಲಗೇಜ್ನ ಎಲ್ಲ ಇಕ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕು. ಸೊ ಇವತ್ತು ಏನೇ ಮಾಡಿದ್ರು ನಮಗೆ ರೂಮ್ ಸಿಗಲ್ಲ. ಸೊ ನಾವು ಇವತ್ತೇನೋ ವೆಯ್ಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ 7 ಗಂಟೆ ತನಕ ವೆಯ್ಟ್ ಮಾಡಬೇಕು. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲಾಕರಲ್ಲಿ ಇಟ್ಬಿಟ್ಟು ದರ್ಶನಕ್ಕೆ ಹೋಗೋಣ ಬನ್ನಿ. ನೋಡಿ ಫ್ರೆಂಡ್ಸ್ ಜನ ಎಷ್ಟಿದ್ದಾರೆ ಅಂತ. ಫ್ರೆಂಡ್ಸ್ ಇಲ್ಲಿ ಮುಂದೆ ಇದೆ ನೋಡಿ ತಿರುಮಲ ತಿರುಪತಿ ದೇವಸ್ಥಾನಂ ಅಂತ. ಸೊ ಇಲ್ಲಿ ಏನೇನು ಸರ್ವಿಸ್ ಅವೈಲಬಲ್ ಇದೆಯೋ ಅದೆಲ್ಲ ಒಂದೇ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಗೆಸ್ಟ್ ಹೌಸು, ಕಲ್ಯಾಣಿ ಚೌಟ್ರಿ,
ಆಮೇಲೆ ಲಾಕರು, ಬಸ್ ಸ್ಟ್ಯಾಂಡು, ಸೊ ಟೋಲ್ ಗೇಟು ಎಲ್ಲ ಹಾಕಿದ್ದಾರೆ. ಸೊ ಒಂದ್ಸತಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇಲ್ಲಿ ತಿರುಮಲದಲ್ಲಿ ಫಿಲ್ಟರ್ ಕಾಫಿ ಹುಡುಕ್ತಾ ಇದೆ, ಸಿಗ್ತಾ ಇರ್ಲಿಲ್ಲ. ಎಲ್ಲ ಕಡೆ ನಾರ್ಮಲ್ ಪೌಡರ್ ಕಾಫಿ ಅಂದ್ರೆ ಬ್ರೂ, ನೆಸ್ಕೆಫಿ ಆ ತರ. ಸೊ ಇಲ್ಲೊಂದ್ ಕಡೆ ಫಿಲ್ಟರ್ ಕಾಫಿ ಇದೆ, ಬನ್ನಿ ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ಅಣ್ಣ ಫಿಲ್ಟರ್ ಕಾಫಿ ಇಲ್ಲ, ಬ್ರೂನಾ? ಸೊ ಗೈಸ್ ಇಲ್ಲಿ ನೋಡಿ ಫಿಲ್ಟರ್ ಕಾಫಿ ಅಂತ ಹಾಕಿದ್ದಾರೆ, ಕೇಳಿದ್ರೆ ಬ್ರೂ ಕಾಫಿ ಅಂದ್ರು. ಗೈಸ್ ನನಗೆ ರೂಮ್ ಸಿಗ್ಲಿಲ್ಲ, ಸೊ ಇವಾಗ ಡಾರ್ಮೆಟರಿನ ಹುಡ್ಕೊಂಡ್ ಬಂದಿದ್ದೀನಿ. ಡಾರ್ಮೆಟರಿ ಪ್ಲಸ್ ಲಾಕರ್, ಒಂದು ದೊಡ್ಡ ಹಾಲಲ್ಲಿ ಲಾಕರ್ಗಳು ಕೊಟ್ಟಿರ್ತಾರೆ. ಸೊ ಅದನ್ನ ಹುಡ್ಕೊಂಡ್ ಬಂದಿದ್ದೀನಿ. ಸೊ ರೆಸ್ಟ್ ನೋಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಕೌಂಟರ್ 1 ಇಂದ ಹಿಡಿದು ಕೌಂಟರ್ 6 ತನಕ ಇದೆ. ನೋಡಿ ಎಷ್ಟು ರಶ್ ಇದೆ. ಫ್ರೆಂಡ್ಸ್ ಫೈನಲಿ ನನಗೊಂದು ಲಾಕರ್ ಸಿಕ್ತು. ಈ ಲಾಕರ್ ಸಿಗೋದಕ್ಕೆ ನಾನು 2 ಅವರ್ ಇದೇ ಕ್ಯೂ ಅಲ್ಲಿ 2 ಅವರ್ ವೆಯ್ಟ್ ಮಾಡಿದ್ದೀನಿ. ಸೊ ಸಿಕ್ಕಿದೆ. ಸೊ ಬನ್ನಿ, ಈಗ ಹಾಲ್ ನಂಬರ್ 4 ಅಲ್ಲಿ ನನಗೆ ಲಾಕರ್ ಸಿಕ್ಕಿರೋದು. ಸೊ ಇಲ್ಲಿ ಅರೌಂಡ್ 10 ರಿಂದ 12 ಲಾಕ್ ಇದು ಹಾಲ್ ಇದೆ. ಸೊ ನನಗೆ ಹಾಲ್ ನಂಬರ್ 4 ಸಿಕ್ಕಿದೆ. ಸೊ ಬನ್ನಿ ಇವಾಗ ಲಾಕರಲ್ಲಿ ಬ್ಯಾಗ್ ಇಟ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸೊ ಡೈರೆಕ್ಟ್ ದರ್ಶನಕ್ಕೆ ಹೋಗೋಣ. ಸೊ ದರ್ಶನ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ಸೊ ಬೇಗ ಆದರೆ ಸಾಕು. ಸೊ ಇವತ್ತು ಓಲ್ಡ್ ಡೇ, ಬ್ಯಾಗ್ ಹುಡ್ಕೋದ್ರಲ್ಲಿ ಮತ್ತು ರೂಮ್ ಹುಡ್ಕೋದ್ರಲ್ಲೇ ಟೈಮು ಸ್ಪೆಂಡ್ ಆಗಿದೆ. ಸೊ ಗೈಸ್ ಇಲ್ಲೇ ಇದೆ ನೋಡಿ ಲಾಕರು. ಸೊ ನಂದು ಲಾಕರ್ ನಂಬರ್ ಬಂದ್ಬಿಟ್ಟು 450. ಸೊ 458. ನನ್ನ ಫೋಟೋ ಬೇರೆ ತೆಗೆದಿದ್ದಾರೆ ನೋಡಿ, ಅದರಲ್ಲೇ ಬರುತ್ತೆ. ಸೊ 458 ಓಕೆ ಇಲ್ಲಿದೆ. ಸೊ ಇದರಲ್ಲಿ ಆರಾಮಾಗಿ 2 ಬ್ಯಾಗ್ ಇಕ್ಬೋದು. ಸೊ ಬನ್ನಿ ನನ್ನ ಬ್ಯಾಗ್ ಇಕ್ಬಿಟ್ಟು ತೋರಿಸ್ತೀನಿ ಎಷ್ಟು ಸ್ಪೇಸ್ ಇದೆ ಅಂತ. ಸೊ ನೋಡಿ ಫ್ರೆಂಡ್ಸ್ ಇಷ್ಟಿದೆ ಸ್ಪೇಸು. ಸೊ ನಾರ್ಮಲ್ ಕಾಲೇಜ್ ಬ್ಯಾಗು 3 ಬ್ಯಾಗ್ ಇಕ್ಬೋದು. ಸೊ ಗೈಸ್ ಇವಾಗ ಸ್ನಾನ ಮಾಡಿಬಿಟ್ಟು ದರ್ಶನಕ್ಕೆ ರೆಡಿ ಆಗ್ತೀನಿ. ಸೊ 10 to 20 ಮಿನಿಟ್ಸ್ ಸ್ನಾನ ಮಾಡಿಬಿಟ್ಟು ಇಮಿಡಿಯೇಟ್ಲಿ ದರ್ಶನಕ್ಕೆ ಹೋಗ್ಬಿಟ್ಟು ನೋಡೋಣ ಅನ್ಲಕ್ಕೆ ಹೇಗಿದೆ ಅಂತ. ಬೇಗ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದರ್ಶನ ಆದಮೇಲೆ ಯಾವುದಕ್ಕೂ ಒಂದ್ಸತಿ ಅಪ್ಡೇಟ್ ಮಾಡ್ತೀನಿ ಎಷ್ಟೊತ್ತಿಗೆ ದರ್ಶನ ಆಯಿತು. ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದ್ಬಿಟ್ಟು 7 ಗಂಟೆ. ಸೊ ಈಗ ನಾನು ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ. ಸೊ ನಾನಿರೋ ರೂಮ್ ಬಂದ್ಬಿಟ್ಟಿದೆ, ರೂಮ್ ಅಲ್ಲ ಆ್ಯಕ್ಚುಲಿ ಇದು ಲಾಡ್ಜಿಂಗು. ಸೊ ಲಾಕರ್ ಕೊಡ್ತಾರೆ, ಒಂದು ಡಾರ್ಮೆಟರಿ ಇರುತ್ತೆ, ಡಾರ್ಮೆಟರಿ ಜೊತೆಗೆ ಒಂದು ಲಾಕರ್ ಕೊಡ್ತಾರೆ. ಅದ್ರಲ್ಲಿ ನಾವು ಬ್ಯಾಗ್ ಇಟ್ಕೊಂಡು ನಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗೋದು. ಸೊ ಬನ್ನಿ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇವತ್ತು ಸ್ಯಾಟರ್ಡೆ 7 PM ನಾನು ದರ್ಶನಕ್ಕೆ ಹೊರಟಿದ್ದೀನಿ. ಎಷ್ಟೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆದಮೇಲೆ ಹೇಳ್ತೀನಿ. ಗೈಸ್ ತಿರುಮಲ ಬೆಟ್ಟದ ಮೇಲ್ಗಡೆ ನೈಟ್ ವ್ಯೂ ಮಾತ್ರ ಸೂಪರಾಗಿದೆ. ಸೊ ಒಂಥರ ಜಾತ್ರೆ ಇದ್ದಂಗೆ ಇದೆ. ನಾರ್ಮಲ್ ಡೇಸಲ್ಲೂ ಜಾತ್ರೆ ಥರ ಇರುತ್ತೆ. ಸೊ ಅಕ್ಕಪಕ್ಕ ಎಲ್ಲ ಕಡೆನೂ ಅಂಗಡಿ ನೋಡಿ. ಸೊ ಎಲ್ಲ ಕಡೆ ಅಂಗಡಿ ಇರುತ್ತೆ. ಸೊ ಒಂಥರ ವೈಬ್ಸ್ ಚೆನ್ನಾಗಿದೆ ನೈಟ್ ಹೊತ್ತು. ಸೊ ನಾನು ಇವಾಗ ಮೈಕ್ ತಂದಿಲ್ಲ, ಏನಕ್ಕೆ ಅಂತಂದರೆ ದರ್ಶನಕ್ಕೆ ಹೋಗ್ತಾ ಇದ್ದೀನಲ್ಲ. ಸೊ ಅಲ್ಲಿ ನಾವೆಲ್ಲ ಹ್ಯಾಂಡ್ ಓವರ್ ಮಾಡಬೇಕು ಮೊಬೈಲು ಏನೇ ಇದ್ರೂ. ಸೊ ಮೈಕ್ ಇದ್ದರೆ ಅವರು ತಗೊಂತಾರೋ ಇಲ್ವೋ ಅಂತ ಅಂದ್ಬಿಟ್ಟು ಡೌಟ್ ಆಗಿ ನಾನು ಬರೀ ಮೊಬೈಲ್ ಮಾತ್ರ ತಗೊಂಬಂದಿದ್ದೀನಿ. ಸೊ ಇದು ಆಡಿಯೋ ಬಂದುಬಿಟ್ಟು ಇವಾಗ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಿರೋದೇನೆ. ಸೊ ಹೋಪ್ ಕ್ಲಿಯರಾಗಿ ಬರ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇದು ಲೇಟೆಸ್ಟ್ ಮೊಬೈಲೇನೆ. ಸೊ ಆಡಿಯೋನು ಕ್ಲಿಯರಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಟರ್ ವಾಯ್ಸಿಗೆ ನಾನು ಮೈಕ್ನ ಯೂಸ್ ಮಾಡ್ತೀನಿ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಡಿಸ್ಟರ್ಬೆನ್ಸ್ ತುಂಬ ಜಾಸ್ತಿ ಡಿಸ್ಟರ್ಬೆನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ.
ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೀವು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ತಿರುಪತಿಗೆ ಪ್ಲ್ಯಾನ್ ಹಾಕೊಂಡಿದ್ರೆ ಸೊ ಬನ್ನಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಒಂದು ಗುಡ್ ವೈಫ್ ಬೇಕಂತಂದರೆ ಖಂಡಿತ ನೀವು ತಿರುಪತಿಗೆ ಬರಲೇಬೇಕು.